continuous charge distribution. Continuous charge distribution. It means it consisting of a great or a large number of closely spaced point charges. Okay, it consisting of large number of closely spaced point charges. Okay, you know that point charges, the charge whose size is very small, that are spread along a line or over a surface or within a volume. So this is the definition. So very easy ಇದೆ ನೋಡಿ. Continuous means there is no break, ಅಂದ್ರೆ ಎಲ್ಲೂ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಏನ್ ಹೋಗ್ತಾ ಇದೆ? The charges ಅಂದ್ರೆ it may be positive or negative, but they are point charges. Point charges nothing but a small charge ಅಂತ. ಸೊ ನಾವು ಈ ಚಾಪ್ಟರ್ ಅಲ್ಲಿ ಯೂಸ್ ಮಾಡೋದು ಯಾವ ತರ ಚಾರ್ಜ್ ಅಂದ್ರೆ ಪಾಯಿಂಟ್ ಅಂತ. ಪಾಯಿಂಟ್ ಚಾರ್ಜಸ್ ಮೀನ್ಸ್ ಸೈಜ್ ಸ್ಮಾಲ್ ಇದ್ರೆ ಮಾತ್ರ ನಾವು ಹೇಳೋ ಲಾಸ್ಗಳು ಅಪ್ಲೈ ಆಗುತ್ತೆ. ಓಕೆ, ದಟ್ ಈಸ್ ಒನ್ ಆಫ್ ದಿ ಲಿಮಿಟ್ಸ್ ಆಫ್ ದಟ್ ಕೂಲಮ್ಸ್ ಲಾ ಅಲ್ವಾ. ಕೂಲಮ್ಸ್ ಲಾ ಅಪ್ಲೈ ಆಗೋದು ಯಾವುದಕ್ಕೆ? ಓನ್ಲಿ ಫಾರ್ ದ ಪಾಯಿಂಟ್ ಚಾರ್ಜಸ್. ಸೊ ಆ ಚಾರ್ಜಸ್ ಏನಾಗ್ತಾ ಇದೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಡಿಸ್ಟ್ರಿಬ್ಯೂಟ್ ಅಂದ್ರೆ ಏನು? ಸ್ಪ್ರೆಡ್ ಆಗ್ತಾ ಇದೆ. ಓಕೆ, ಯಾವ ತರ ಸ್ಪ್ರೆಡ್ ಆಗುತ್ತೆ? ಇದ್ರ ಡೆಫಿನೇಷನ್ ಏನು ಅಂದ್ರೆ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಡೆಫಿನೇಷನ್ ಅಂದ್ರೇನು ಅಂದ್ರೆ ಲಾರ್ಜ್ ನಂಬರ್ ಆಫ್ ಅಂದ್ರೆ ತುಂಬಾ ಅಂತ. ಈಗ ಸಪೋಸ್ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಲೈನ್ ಅಂತ ತಗೋತಾ ಇದ್ದೀನಿ. ದಿಸ್ ಇಸ್ ಒನ್ ಲೈನ್. ಓಕೆ, ಒನ್ ಲೈನ್ ಮೀನ್ಸ್ ಒಂದ್ ರೋಡ್ ಅಂತ ಅನ್ಕೊಳ್ಳಿ. ಲೆಂತ್ ಅಂತ ತಗೋತೀವಿ. ರೋಡ್ ಅಂದ್ರೆ ಈಗ ನಾವು 5 ಕಿಲೋಮೀಟರ್ ಅಂತ ಹೇಳ್ತೀವಿ, ಅಂದ್ರೆ ಲೆಂತ್ ಅನ್ನ ಹೇಳ್ತೀವಿ ನಾವು, ಲೈನ್ ಅಂತ ಹೇಳ್ತೀವಲ್ವಾ, ಆ ತರ. ಸೊ ಇಲ್ಲಿ ಏನಾಗ್ತಾ ಇದೆ ನಿಮಗೆ, ಲಾರ್ಜ್ ನಂಬರ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಅಂದ್ರೆ ಇಲ್ಲಿ ತುಂಬಾ ಚಾರ್ಜಸ್ ಇದೆ. ಅವೇನಾಗಿದೆ? ಒಂದಕ್ಕೊಂದು ಕ್ಲೋಸ್ ಆಗಿ ಸ್ಪೇಸ್ ಅಂದ್ರೆ ಒಂದಕ್ಕೊಂದು ಹತ್ತ ಕ್ಲೋಸ್ ಆಗಿದೆ. ಓಕೆ, ದೇ ಆರ್ ಲಾರ್ಜ್ ನಂಬರ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಅಂದ್ರೆ ಅವೆರಡರ ಮಧ್ಯೆ ಸ್ಪೇಸ್ ಕಡಿಮೆ ಇರುತ್ತೆ. ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಅವು ಕ್ಲೋಸ್ ಆಗಿರ್ತವೆ. ಯಾವ? ಪಾಯಿಂಟ್ ಚಾರ್ಜಸ್ ದಟ್ ಆರ್ ಸ್ಪ್ರೆಡ್ ಅಲಾಂಗ್ ಎ ಲೈನ್ ಅಂದ್ರೆ ಅವೇನಾಗಿರುತ್ತೆ? ಈ ತರ ಒಂದು ಲೈನ್ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ. ನೀವು ಕೇಳ್ಬೋದು ಮ್ಯಾಮ್ ಪಾಸಿಟಿವ್ ಏನಾ ಅಂತ. ಇಲ್ಲ, ಐದರ್ ಇಟ್ ಮೇ ಬಿ ನೆಗೆಟಿವ್ ಚಾರ್ಜಸ್, ಬಟ್ ಅವೇನಾಗಿರ್ಬೇಕು? ಪಾಯಿಂಟ್ ಚಾರ್ಜಸ್ ಆಗಿರ್ಬೇಕಂದ್ರೆ ಸ್ಮಾಲ್ ಸೈಜಸ್ ಇರ್ಬೇಕು. ಸೊ ಇಲ್ಲಿ ಏನಾಗ್ತಿದೆ ನೋಡಿ, ಲಾರ್ಜ್ ನಂಬರ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಪಾಯಿಂಟ್ ಚಾರ್ಜಸ್ ದೇ ಆರ್ ಸ್ಪ್ರೆಡ್ ಅಲಾಂಗ್ ಎ ಲೈನ್. ಈ ತರ ಸ್ಪ್ರೆಡ್ ಆಗ್ತಾ ಹೋದ್ರೆ ಅಂದ್ರೆ ಕಂಟಿನ್ಯೂಸ್ ಹೋಗ್ತಾ ಇರತ್ತೆ, ಯಾಕಂದ್ರೆ ನಮಗೆ ಎಂಡ್ ಇಲ್ಲೇ ಇಲ್ಲ, ಅದು ರೋಡ್ ಸುಮ್ನೆ ಹೋಗ್ತಾನೆ ಇರುತ್ತೆ. ಸೊ ಆ ತರ ಸ್ಪ್ರೆಡ್ ಆಯ್ತು ಅಂದ್ರೆ ಬರೀ ಲೈನ್ ಅಷ್ಟೇ ಅಲ್ಲ, ಓವರ್ ಎ ಸರ್ಫೇಸ್ ಅಂತ ಹೇಳಿದ್ದಾರೆ. ಸರ್ಫೇಸ್ ಅಂದ್ರೆ ಗೊತ್ತಿದೆ ನಮ್ಗೆ, ಏರಿಯಾ ಅಂತ ಹೇಳ್ತೀವಿ. ಲೆಂತ್ ಅಂದ್ರೆ ನಮಗೆ ಒಂದೇ ಡೈಮೆನ್ಷನ್, ಓನ್ಲಿ ಒನ್ ಡೈಮೆನ್ಷನ್ ಅಲ್ವಾ. ಲೆಂತ್ ಅಂದ್ರೆ ಗೊತ್ತಿದೆ ನಿಮಗೆ. ಈಗ ಐದರ್ ಅದು ಪಾಸಿಟಿವ್ ಡೈರೆಕ್ಷನ್ ಹಿಂಗಾದ್ರೆ ಮೂವ್ ಆಗ್ಬೋದು, ಹಿಂಗಾದ್ರೆ ಮೂವ್ ಆಗ್ಬೋದು. ನೆಗೆಟಿವ್ ಡೈರೆಕ್ಷನ್. ಲೆಂತ್ ಅಂದ್ರೆ ಏನು? ಜಸ್ಟ್ ಒನ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಬಟ್ ಏರಿಯಾ ಅಂತ ಬಂದಾಗ ಸರ್ಫೇಸ್ ಅಂದ್ರೆ ಗೊತ್ತಾಗ್ತಿದೆ ಏರಿಯಾ ಅಂತ. ಈಗ ಲೆಂತ್ ಇಂಟು ಬ್ರೆಡ್ತ್ ಅಂತ. ಒಂದು ಟೈಲ್ಸ್ ಕಲ್ ಅಂತ ನೋಡಿ, ಟೈಲ್ಸ್ ಅಂತ ತಗೊಂಡಲ್ಲಿ ನಮಗೆ ಲೆಂತ್ ಸಿಗುತ್ತೆ, ನೆಕ್ಸ್ಟ್ ಬ್ರೆಡ್ತ್ ಸಿಗುತ್ತೆ. ಬಟ್ ಪೈಪ್ ಅಂತ ತಗೊಂಡಾಗ ಪೈಪ್ ನೋಡಿ, ನೀವು ಏರಿಯಾ ಹೇಳಕ್ಕಾಗತ್ತಾ ಪೈಪಿಂದ? ಇಲ್ಲಿ ಇಲ್ಲ, ಲೆಂತ್ ಅನ್ನು ಹೇಳ್ಬೋದು ಎಷ್ಟು ಉದ್ದ ಅಂತ. ಅದೇ ಲೆಂತ್ ಅನ್ನ ಈಗ ಸೈಟ್ ಎಲ್ಲ ಮಾತಾರಲ್ವಾ, ಸೈಟ್ ಆದ್ರೆ 30-40 ಅಂತ ಹೇಳ್ತಾರೆ ಅಲ್ವಾ, ಬರೀ 30 ಮೀಟರ್ ಅಂತ ಹೇಳ್ತಾರ? ನೋ ಅಲ್ವಾ. ಗೊತ್ತಾಗ್ತಿದೆನಾ? ಏರಿಯಾ ಅಂದ್ರೆ ನಾವು ಸೈಟ್ ಲೆಕ್ಕ ಸೈಟ್ ಮಾಡ್ತೀವಲ್ವಾ. ಓಕೆ, ರೆಸ್ಪಾನ್ಸ್ ಮಾಡಿ, ಎದ್ದೆ ಮಾಡಬೇಡಿ. ಸೊ ಲೆಂತ್ ಬೇರೆ ಅಂದ್ರೆ ಜಸ್ಟ್ ನಾವು ಲೆಂತ್ ತಗೊಳ್ಳೋದು. ಈಗ ಎಷ್ಟು ಕಿಲೋಮೀಟರ್ ಇದೆ ಅಪ್ಪ ರೋಡ್, ಓಕೆನಾ? ಅದೇ ಬಟ್ ನಾವು ಸೈಟ್ ಅಂತ ತಗೊಂಡಾಗ ನಾವೇನ್ ಮಾಡ್ತೀವಿ? ಸರ್ಫೇಸ್ ಏರಿಯಾ ಅಂತ ತಗೋತೀವಿ. ಏರಿಯಾ ಅಂದ್ರೆ ಏನು? ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೋತೀವಿ. ಓಕೆನಾ? ಅರ್ಥ ಆಗ್ತಿದೆನಾ? ಸೊ ಇಲ್ಲೂ ಕೂಡ ಅವು ಸ್ಪ್ರೆಡ್ ಆಗ್ಬೋದು ಈ ತರ. ಹಿಂಗೆ ನೋಡಿ, ಈ ತರ ಪಾಸಿಟಿವ್ ಚಾರ್ಜಸ್ ಕ್ಲೋಸ್ಲಿ ಸ್ಪೇಸ್ಡ್, ಲಾರ್ಜ್ ನಂಬರ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಪಾಯಿಂಟ್ ಚಾರ್ಜಸ್ ದೇ ಆರ್ ಸ್ಪ್ರೆಡ್ ಅಲಾಂಗ್ ಎ. ಯಾವ ತರ ಸ್ಪ್ರೆಡ್ ಆಗ್ತಿದೆ? ದೇ ಆರ್ ಸ್ಪ್ರೆಡ್ ಓವರ್ ಎ ಸರ್ಫೇಸ್ ಅಂದ್ರೆ ಯಾವುದೇ ಒಂದು ಸರ್ಫೇಸ್ ಮೇಲೆ ಈ ತರ ಸ್ಪ್ರೆಡ್ ಆಗಿದ್ರೆ ಅಂದ್ರೆ ಈ ತರ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಆರ್ ವಿತ್ ಇನ್ ಎ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಗೊತ್ತಿದೆ ನಮಗೆ, ಕ್ಯೂಬ್ ಅಂತ ಹೇಳ್ತೀವಿ ಅಲ್ವಾ. ಕ್ಯೂಬ್ ಅಂತ ತಗೋತೀವಿ, ಅಲ್ಲಿ ನಮಗೆ ಲೆಂತ್ ಬರುತ್ತೆ, ಬ್ರೆಡ್ತ್ ಬರುತ್ತೆ, ಹೈಟ್ ಬರುತ್ತೆ. ಸೊ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಅಂತ ತಗೋತೀವಿ.
ಸೊ ಈ ಕ್ಯೂಬ್ ಅಲ್ಲಿ ಈ ತರ ಚಾರ್ಜಸ್ ಅಕ್ಯುಮುಲೇಟ್ ಆದ್ರೆ, ಸ್ಪ್ರೆಡ್ ಆದ್ರೆ, ಈಕ್ವಲ್ ಆಗಿ ಸ್ಪ್ರೆಡ್ ಆದ್ರೆ ನಾವು ಇದನ್ನ ಏನಂತ ಹೇಳ್ತೀವಿ, ಅದನ್ನ ನಾವು ವಾಲ್ಯೂಮ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಬಲೂನ್ ಅಂತ ತಗೊಳ್ಳಿ, ಸರ್ಫೇಸ್. ಸೊ ಇಲ್ಲೂ ಕೂಡ ವಾಲ್ಯೂಮ್ ಅಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ 3 ಬಂತು. ಸ್ಪೇಸ್ ಅಂತ ತಗೊಂಡ್ರೆ ನಾವು 3 ಡೈಮೆನ್ಷನ್ ಅಂತ ಹೇಳ್ಬೋದಾ, ಇದು 2 ಡೈಮೆನ್ಷನ್ ಅಂತ ಹೇಳ್ಬೋದಾ, ಲೆಂತ್ ಇಂಟು ಬ್ರೆಡ್, ಇದು 1 ಡೈಮೆನ್ಷನ್. ಸೊ ಇಲ್ಲಿ ಒಂದು ಯಾವ್ದೊಂದು ಸರ್ಫೇಸ್ ಸ್ಪಿಯರ್ ಮೇಲೆ, ವಾಲ್ಯೂಮ್ ಅಂದ್ರೆ ಗೊತ್ತಾಗ್ತದೆ ಸ್ಪೆರಿಕಲ್ ಅಂತ, ಇಲ್ಲಿ ನಮ್ಗೆ ಚಾರ್ಜಸ್ ಅಕ್ಯುಮುಲೇಟ್ ಆದ್ರೆ, ಯೂಶಲಿ ನಮಗೆ ಗೊತ್ತಿದೆ ಕಂಡಕ್ಟರ್ ಆಗಿದ್ರೆ ಸರ್ಫೇಸ್ ಮೇಲೆ ಯಾವಾಗ್ಲೂ ಚಾರ್ಜಸ್ ಇರುತ್ತೆ, ಇನ್ಸೈಡ್ ಫೀಲ್ಡ್ ಅಲ್ಲಿ ಚಾರ್ಜಸ್ ಇರಲ್ಲ ಅಲ್ವಾ. ಸೊ ಈ ತರ ಲೆಂತ್ ಆರ್ ಓವರ್ ಎ ಸರ್ಫೇಸ್ ಆರ್ ವಿತ್ ಇನ್ ಎ ವಾಲ್ಯೂಮ್ ಈ ತರ ಡಿಸ್ಟ್ರಿಬ್ಯೂಷನ್ ಆದ್ರೆ ಅದನ್ನ ನಾವೇನಂತೀವಿ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಓಕೆನಾ? ಅರ್ಥ ಆಯ್ತು? ಎನಿ ಡೌಟ್? ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಹಾಗಾದ್ರೆ ಬೇಸ್ಡ್ ಆನ್ ದಿಸ್, ಇದ್ರ ಮೇಲೆ ನಾವು 3 ಟೈಪ್ಸ್ ಅನ್ನು ಹೇಳ್ತಾ ಹೋಗ್ತಿದ್ವಿ. ಫಸ್ಟ್ ಒನ್ ಯಾವುದು? ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಅಂದ್ರೆ ನಮಗೆ ವರ್ಡ್ ಮೀನಿಂಗ್ ಅಲ್ಲೇ ಇದೆ, ಲೆಂತ್ ಅಂತ. ಸೆಕೆಂಡ್ ಒನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿ, ಸರ್ಫೇಸ್ ಅಂದ್ರೆ ನಮಗೆ ಏರಿಯಾ ಅಂತ ತಗೋತೀವಿ. ಏರಿಯಾ ಅಂದ್ರೆ ನಮಗೆ ಲೆಂತ್ ಬರುತ್ತೆ, ಬ್ರೆಡ್ತ್ ಬರುತ್ತೆ. ಎಕ್ಸಾಂಪಲ್ ಟೈಲ್ಸ್. ಓಕೆ, ಟೈಲ್ಸ್ ಅಲ್ಲಿ ನಾವು ಲೆಂತ್ ಮತ್ತೆ ಬ್ರೆಡ್ತ್ ಎರಡು ತಗೋತೀವಿ. ನೆಕ್ಸ್ಟ್ ಇದನ್ನ ಸೈಟ್ ಅನ್ನ ಮಾರುವಾಗ ಕೂಡ 30-40 ಸೈಟ್, 35-45 ಸೈಟ್ ಅಂತ ಹೇಳ್ತೀವಿ. 35-45 ಅಂದ್ರೆ ಲೆಂತ್ ಮತ್ತೆ ಬ್ರೆಡ್ತ್ ಎರಡು ಬರುತ್ತೆ. ಸೊ ಅದನ್ನ ಸರ್ಫೇಸ್ ಏರಿಯಾ ಅಂತೀವಿ. ವಾಲ್ಯೂಮ್ ಅಂತ ಬಂದಾಗ ನಾವು ಕ್ಯೂಬ್ ಅನ್ನ ತಗೋತೀವಿ. ಓಕೆ, ಅಲ್ಲಿ ಲೆಂತ್ ಬರುತ್ತೆ, ಬ್ರೆಡ್ತ್ ಬರುತ್ತೆ, ಹೈಟ್ ಬರುತ್ತೆ. ನೀವು ಫಸ್ಟ್ ಇಯರ್ ವರ್ನಿಯರ್ ಕ್ಯಾಲಿಪರ್ಸ್ ಮಾಡುವಾಗ ಒಂದು ವುಡನ್ ಇದನ್ನ ನೋಡಿದಿರಲ್ವಾ, ಲೆಂತ್, ಬ್ರೆಡ್ತ್ ಮತ್ತೆ ಹೈಟ್ ಅನ್ನ ನೀವು ತಗೊಂಡ್ರಿ ಅಲ್ವಾ. ಓಕೆನಾ? ಆ ತರ ಇದ್ರೆ, ಸೊ ಆತರ ಆ ವುಡ್ ಮೇಲೆ ನಮಗೆ ಚಾರ್ಜಸ್ ಅನ್ನ ನಾವು ಸ್ಪ್ರೆಡ್ ಮಾಡಿದ್ರೆ ನಾವು ಅದನ್ನ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತೀವಿ. ಸೊ ಅದನ್ನ ಟೈಪ್ಸ್ ಅನ್ನ ನೋಡುವ. ಓಕೆ, ಗುಡ್. ಏನಾದ್ರೂ ಡೌಟ್ ಬಂದ್ರೆ ಹಾಗೆ ಕೇಳ್ಬೇಕು. ಓಕೆನಾ? ಒಬ್ರೇ ರಿಪ್ಲೈ ಮಾಡ್ತಿದಾರೆ, ತಸ್ಮಿಯಾ ಬಿಟ್ರೆ ಇನ್ ಯಾರಿಲ್ವಾ ಗ್ರೂಪ್ ಅಲ್ಲಿ? ಏನಾಗಿದೆ ಉಳ್ದೋರ್ಗೆ? ಇದೀರಾ ಎಲ್ರು? ಇದೀರಾ? ಯಾಕರಪ್ಪ ನಿದ್ದೆ ಮಾಡ್ತಿದ್ದೀರಾ? ಊಟ ಆಯ್ತಾ ಎಲ್ರದ್ದು? ಬಾಯ್ಸ್ ಇಂದ್ರಜಿತ್, ಹ ಈಗ ಬರ್ತಿದಾರಲ್ಲ? ಓಹೋ, ಓಕೆ ಓಕೆ ಓಕೆ. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ದ 3 ಟೈಪ್ಸ್. ಈಸಿ ಇದೆ ಆಕ್ಚುಲಿ. ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂತ ಅಷ್ಟೇ. ಬಟ್ ಎಲ್ಲೆಲ್ಲಿ ಅಂತ ನೋಡುವ. ಓಕೆನಾ? ಸೊ ಫಸ್ಟ್ ಟೈಪ್ ಯಾವ್ದು ಒಂದು, ಅದರಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಗೊತ್ತಿದೆ ನಮ್ಗೆ. ಲೀನಿಯರ್ ಅಂದ್ರೆ ಏನು? ಲೆಂತ್ ಅಂತ, ಅಲಾಂಗ್ ಲೆಂತ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲೇನಂದ್ರೆ ಚಾರ್ಜ್ ಪರ್ ಯೂನಿಟ್ ಲೆಂತ್. ಚಾರ್ಜ್ ಪರ್ ಯೂನಿಟ್ ಲೆಂತ್. ಯೂನಿಟ್ ಲೆಂತ್ ಅಂದ್ರೆ ಏನು? ಯೂನಿಟ್ ಅಂದ್ರೆ ಏನು? 1 ಅಂತ. ಲೆಂತ್ ಗೆ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? ಮೀಟರ್. ಅಂದ್ರೆ 1 ಮೀಟರ್ ಲೈನ್ ಅಲ್ಲಿ ಎಷ್ಟು ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳೋದು. ಓಕೆನಾ? 1 ಮೀಟರ್ ಲೆಂತ್ ಅಲ್ಲಿ ನಮಗೆ ಹೌ ಮೆನಿ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಲಾಂಗ್ ಎ 1 ಮೀಟರ್ ಲೆಂತ್. 1 ಮೀಟರ್ ಲೆಂತ್ ಅಲ್ಲಿ ಎಷ್ಟು ಚಾರ್ಜಸ್ ಇದೆ. ಸೊ ಸಪೋಸ್ ಈಗ 1 ಮೀಟರ್ ಬಟ್ಟೆ ತಗೋತೀರಪ್ಪ. ಸೊ 1 ಮೀಟರ್ ಬಟ್ಟೆಯಲ್ಲಿ ಅಲ್ಲಿ ಅದ್ರ ಮೇಲೆ ಎಷ್ಟು ಚಾರ್ಜಸ್ ಗಳು ಅಕ್ಯುಮುಲೇಟ್ ಆಗಿದೆ. ಸೊ ಆ ರೇಷಿಯೋನ್ ಏನಂತೀವಿ ನಾವು? ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೇನು? ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಅಂದ್ರೆ ಇಷ್ಟು ಮಾಸ್ ಇದೆ, ಇಷ್ಟು ಇಷ್ಟು ವಾಲ್ಯೂಮ್ ಅಲ್ಲಿ ಅಂತ ಹೇಳ್ತೀವಿ. ಇಲ್ಲಿ ವಾಲ್ಯೂಮ್ ಅಂತ ಹೇಳಲ್ಲ, ಇಲ್ಲಿ ಲೆಂತ್ ಅಂತ ತಗೋತಿದೀವಿ. ಓಕೆನಾ? ಚಾರ್ಜ್ ಪರ್ ಯೂನಿಟ್ ಲೆಂತ್ ಈಸ್ ಕಾಲ್ಡ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ. ವೆರಿ ಈಸಿ. ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಯೂನಿಟ್ 1 ಮೀಟರ್ ಲೆಂತ್ ಅಲ್ಲಿ ಹೌ ಮೆನಿ ಚಾರ್ಜಸ್ ಆರ್ ದೇರ್ ಸ್ಪ್ರೆಡ್. ಯಾವ ತರ ಸ್ಪ್ರೆಡ್ ಆಗಿದೆ? ಕಂಟಿನ್ಯೂಸ್ ಆಗಿ ಸ್ಪ್ರೆಡ್ ಆಗಿದೆ. ಲಾರ್ಜ್ ನಂಬರ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಪಾಯಿಂಟ್ ಚಾರ್ಜಸ್ ದೇ ಆರ್ ಸ್ಪ್ರೆಡ್ ಅಲಾಂಗ್ ಎ ಲೈನ್. ಓಕೆ, ಲೈನ್ ಎಷ್ಟಿದೆ? 1 ಮೀಟರ್ ಅಲ್ಲಿ ಇದೆ. ಸೊ ಅದನ್ನ ನಾವು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಕ್ಯಾನ್ ಬಿ ಡಿನೋಟೆಡ್ ಬೈ ದ ಲೆಟರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಚಾರ್ಜ್ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ? ಡೆಲ್ಟಾ ಕ್ಯೂ ಅಂತ ತಗೋತೀನಿ. ನೀವ್ ಅನ್ಬೋದು ಮ್ಯಾಮ್ ಚಾರ್ಜ್ ಅನ್ನ ಕ್ಯೂ ಅಂತ ತಗೋಬಹುದಲ್ಲ, ಟೋಟಲ್ ಚಾರ್ಜ್ ಅಂತ. ಬಟ್ ನಮಗ್ ಗೊತ್ತಿಲ್ಲ ಅಲ್ವಾ. ಈಗ ಯೂನಿಟ್ ಹೇಳಿದ್ವಿ, ಯೂನಿಟ್ ಈಗ ಟೋಟಲ್ ಚಾರ್ಜ್ ಎಷ್ಟಿದೆ ಅಂದ್ರೆ, ಈಗ ಒಂದು ಟೋಟಲ್ ಚಾರ್ಜ್ ಎಷ್ಟಿದೆಪ್ಪ? ಒಂದು 4 ಕೂಲಂಬ್ ಇದೆ ಅಂತ ಅನ್ಕೊಳ್ಳಿ. ಇದ್ರಲ್ಲಿ 1 ಮೀಟರ್ ಲೆಂತ್ ಅಲ್ಲಿ ಎಷ್ಟಿದೆ? 4 ಕೂಲಂಬ್ ಹಾಕಕ್ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳಿ. 1 ಮೀಟರ್ ಒಂದು 3 ಹಾಕ್ತಾ ಇದ್ದೀವಿ ಅಂದ್ರೆ ಇದರಲ್ಲಿ ಸ್ಮಾಲ್ ಅಮೌಂಟ್ ಅನ್ನ ನಾವು ಹಾಕ್ತಾ ಇದ್ದೀವಿ.
ಇದು ಟೋಟಲ್ ಚಾರ್ಜ್ ಅಂದ್ರೆ ಟೋಟಲ್ ಕ್ಯೂ ಅಂದ್ರೇನು ಟೋಟಲ್ ಚಾರ್ಜ್. ಬಟ್ ನಾವಿಲ್ಲಿ ಯೂನಿಟ್ ಲೆಂತ್ ಅಂತ ಮೆಷರ್ ಮಾಡಿ ಅಂದ್ರೆ ಜಸ್ಟ್ 1 ಮೀಟರ್ ಎಷ್ಟು ಚಾರ್ಜ್ ಹಾಕಿದ್ದೀವಿ ಅದಕ್ಕೆ ನಾನು ಡೆಲ್ಟಾ ಅಂತ ಬರಿತಾ ಇದ್ದೀನಿ ಅಂದ್ರೆ ಸ್ಮಾಲ್ ಅಮೌಂಟ್ ಅಂತ. ಯಾಕಂದ್ರೆ 1 ಮೀಟರ್ ಅಂದ್ರೆ ಸ್ಮಾಲ್ ಲೆಂತ್ ಅದು. 1 ಮೀಟರ್ ಲೆಂತ್ ಅಲ್ಲಿ ನಾವು ಸ್ವಲ್ಪ ಮಾತ್ರ ಚಾರ್ಜಸ್ ಅನ್ನು ಹಾಕಕ್ ಸಾಧ್ಯ ಅಲ್ವಾ, ಅದಕ್ಕೆ ನಾನು ಡೆಲ್ಟಾ ಅಂದ್ರೇನು ಸ್ಮಾಲ್ ಅಂತ. ಟೋಟಲ್ 4 ಕೂಲಂಬ್ ಅಲ್ಲಿ ನಾನೊಂದು 2 ಕೂಲಂಬ್ ಅನ್ನ ಹಾಕ್ದೆ ಎಲ್ಲಿ 1 ಮೀಟರ್ ಲೆಂತ್ ಅಲ್ಲಿ. ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಾವು ಅದನ್ನ ಏನ್ ಮಾಡ್ತೀವಿ ಡೆಲ್ಟಾ ಅಂತ ಬರಿತಿದ್ದೀವಿ. ಓಕೆ, ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಲ್ ಅಂದ್ರೆ ಸ್ಮಾಲ್ ಲೆಂತ್ ಸ್ಮಾಲ್ ಚಾರ್ಜ್. ನೆಕ್ಸ್ಟ್ ಕ್ಯೂ ಬೈ ಎಲ್ ಅಂದ್ರೇನು ಲಾರ್ಜ್ ಚಾರ್ಜಸ್ ಲಾರ್ಜ್ ಲೆಂತ್. ಓಕೆ, ತುಂಬಾ ಉದ್ದ ಲೆಂತ್ ಅಲ್ಲಿ ದೊಡ್ಡ ಚಾರ್ಜ್ ಬಹಳ ಸುಮಾರು ಚಾರ್ಜಸ್ ಅನ್ನು ಹಾಕ್ಬಹುದು, ಬಟ್ ಸ್ಮಾಲ್ ಲೆಂತ್ ಅಲ್ಲಿ ಸ್ಮಾಲ್ ಚಾರ್ಜಸ್ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಲ್. ದೆನ್ ಎಸ್ ಯೂನಿಟ್ ಏನ್ ಬರುತ್ತೆ ಅವಾಗ ನೋಡಿ, ಸಿಂಪಲ್. ಚಾರ್ಜ್ ಅಂದ್ರೆ ಏನು ಕೂಲಂಬ್ ಪರ್ ಲೆಂತ್ ಅನ್ನು ಯಾವ್ದು ಸ್ಮಾಲ್ ಲೆಂತ್ ಆಗಿರ್ಬೋದು ಬಿಗ್ ಲೆಂತ್ ಆಗಿರ್ಬೋದು, ನಾವು ಅದನ್ನ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ಮೀಟರ್. ಓಕೆ, ಕೂಲಂಬ್ ಪರ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್. ನೆನ್ಪಿಟ್ಕೊಳ್ಳಿ, ಲ್ಯಾಂಬ್ಡಾ ಅಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ದಟ್ ಈಸ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಲ್ ಆರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎಲ್ ಅಂತಾನು ಬರೀಬಹುದು. ಯಾಕಂದ್ರೆ ಲಾರ್ಜ್ ಟೋಟಲ್ ನಂಬರ್ ಆಫ್ ಚಾರ್ಜ್ ಅಂತ ಬರೆದ್ರೆ ಟೋಟಲ್ ಲೆಂತ್ ಅಂತ ಬರಿಬೇಕು, ಸ್ಮಾಲ್ ಚಾರ್ಜ್ ಬರೆದ್ರೆ ಸ್ಮಾಲ್ ಲೆಂತ್ ಅನ್ನ ಬರಿಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಎಸ್, ಕೂಲಂಬ್ ಪರ್ ಮೀಟರ್ ಅಂತ ಬರಿಬಹುದು. ದಿಸ್ ಈಸ್ ರಿಗಾರ್ಡಿಂಗ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ನೆಕ್ಸ್ಟ್ ಯಾವ್ದೀಗ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ನೀವೇ ಹೇಳ್ಬೋದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನು ಅಮೌಂಟ್ ಅಂತ, ಅಂದ್ರೆ ಎಷ್ಟು ಲೆಂತ್ ಮೇಲೆ ಎಷ್ಟು ನಂಬರ್ ಹಾಕಿದ್ದೀವಿ ನಾವು ಅಂತ ಹೇಳ್ತಾ ಹೋಗ್ತಾರೆ. ಸೊ ಎನಿವನ್ ಹೇಳ್ತೀರಾ ಯಾರಾದ್ರು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ಲಿ ಲೆಂತ್ ಅನ್ನ ತೆಗಿಬೇಕು. ಲೀನಿಯರ್ ಅಂದ್ರೆ ಲೆಂತ್ ಅಂತ ಬರುತ್ತೆ, ಸರ್ಫೇಸ್ ಅಂದ್ರೆ ಏನ್ ಬರುತ್ತೆ ಅಂತ ಹೇಳಿದೀನಿ ನಾನು? ಲೆಂತ್ ಬರುತ್ತಾ, ಏರಿಯಾ ಬರುತ್ತಾ, ವಾಲ್ಯೂಮ್ ಬರುತ್ತಾ? ಸರ್ಫೇಸ್ ಅಂದ ತಕ್ಷಣ ಏನ್ ಬರುತ್ತೆ? ನಾನು ಹೇಳ್ದೆ ನಿಮಗೆ, ಸರ್ಫೇಸ್ ಅಂದ ತಕ್ಷಣ ಏನ್ ತಗೋತೀವಿ ನಾವು? ಎಸ್, ಗುಡ್, ಏರಿಯಾ ಅಂತ ತಗೋತೀವಿ. ಸೊ ಸಿಂಪಲ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಓಕೆ, ಚಾರ್ಜ್ ಪರ್ ಯೂನಿಟ್ ಏರಿಯಾ. ಯೂನಿಟ್ ಏರಿಯಾ ಅಂದ್ರೆ ಎಷ್ಟು? ಏರಿಯಾ ಅಂದ್ರೆ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? ಈಗ ಯೂನಿಟ್ ಲೆಂತ್ ಅಂದ್ರೆ 1 ಮೀಟರ್ ಅಂತ ಹೇಳ್ತೀವಿ. ಇಲ್ಲಿ ಏರಿಯಾ ಅಂದ್ರೆ ಯಾವ ತರ? ಲೆಂತ್ ಇಂಟು ಬ್ರೆಡ್ ಅಂದ್ರೆ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಅಲ್ವಾ? ಅಂದ್ರೆ 1 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ ಅಂದ್ರೆ 1 ಮೀಟರ್ ಲೆಂತ್ ಇರಬೇಕು, 1 ಮೀಟರ್ ಬ್ರೆಡ್ ಇರಬೇಕು. ಓಕೆ, ಈಗ ಯಾವ್ದೋ ಒಂದು ಟೈಲ್ಸ್ ಇದೆ, ಸ್ಟೋನ್ ಇದೆ, ಮನೇಲಿ ಟೈಲ್ಸ್ ಹಾಕಿರ್ತಾರಲ್ಲ ಅದ್ರಲ್ಲಿ. ಓಕೆ, ಒಂದು ಲೆಂತ್ ಒಂದು ಬ್ರೆಡ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಾಗಾದ್ರೆ ಲೆಂತ್ ಎಷ್ಟಿರ್ಬೇಕು? ಇಲ್ಲಿ 1 ಮೀಟರ್ ಇರ್ಬೇಕು. ಬ್ರೆಡ್ ಎಷ್ಟಿರ್ಬೇಕು? ಅದು ಕೂಡ ಇಲ್ಲಿ 1 ಮೀಟರ್ ಇರ್ಬೇಕು. ಸೊ ಲೆಂತ್ 1 ಮೀಟರ್, ಬ್ರೆಡ್ 1 ಮೀಟರ್ ಆದ್ರೆ ಏನಾಗುತ್ತೆ? 1 ಇಂಟು 1 1 ಆಗುತ್ತೆ. 1 ಸ್ಕ್ವೇರ್ ಅಂದ್ರೆ 1 ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಅಂದ್ರೆ 1 ಮೀಟರ್ ಸ್ಕ್ವೇರ್ ಟೈಲ್ಸ್ ಅಲ್ಲಿ ನಾವು ಎಷ್ಟು ಚಾರ್ಜಸ್ ಅನ್ನ ಸ್ಪ್ರೆಡ್ ಮಾಡ್ತಿದೀವಿ ಅದನ್ನ ನಾವ್ ಏನಂತೀವಿ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನು? ನಂಬರ್ ಎಷ್ಟಿದೆ ಅಂತ. ಈಗ ಡೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ನಂಬರ್ ಜಾಸ್ತಿ ಇದೆ. ನಿಮ್ಮ ಕ್ಲಾಸ್ ಅಲ್ಲಿ ಈಗ 35 ಸ್ಟೂಡೆಂಟ್ಸ್ ಇದ್ರೆ ಅಂದ್ರೆ ಡೆನ್ಸಿಟಿ ಕಡಿಮೆ, ಅದೇ 75 ಸ್ಟೂಡೆಂಟ್ಸ್ ಇದ್ರೆ ಡೆನ್ಸಿಟಿ ಇಸ್ ಮೋರ್. ಓಕೆನಾ? ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂದ್ರೆ ಒಂದು ಯೂನಿಟ್ ಏರಿಯಾದಲ್ಲಿ ನಿಮಗೆ ಎಷ್ಟು ಚಾರ್ಜಸ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇದನ್ನ ಲ್ಯಾಂಬ್ಡಾದಲ್ಲಿ ಮೆನ್ಷನ್ ಮಾಡಲ್ಲ, ಸಿಗ್ಮಾ ಅಂತ ಹೇಳ್ತೀವಿ. ಓಕೆ, ಸಿಗ್ಮಾ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಲೆಂತ್ ತೆಗಿರಿ, ಜಸ್ಟ್ ಏರಿಯಾನ ಹಾಕಿ. ಏರಿಯಾಗೆ ಎಸ್ ಅಂತ ತಗೋತಾರೆ, ಕೆಲವರು ಎ ಅಂತಾನು ತಗೋತಾರೆ, ಪ್ರಾಬ್ಲಮ್ ಏನಿಲ್ಲ, ಎರಡು ಒಂದೇ. ಓಕೆ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಎ ಅಂತನಾರ ಬರೀರಿ. ಯಾಕಂದ್ರೆ ನಾವು ಏರಿಯಾನ ಏನಂತಾನು ಮೆನ್ಷನ್ ಮಾಡ್ಬೋದು, ಇಲ್ಲ ಡೆಲ್ಟಾ ಎಸ್ ಅಂತನಾದ್ರೂ. ಕೆಲವೊಂದು ಬುಕ್ ಅಲ್ಲಿ ಡೆಲ್ಟಾ ಎಸ್ ಇದೆ, ಕೆಲವೊಂದು ಬುಕ್ ಅಲ್ಲಿ ಡೆಲ್ಟಾ ಎ ಇದೆ. ಬೋತ್ ಆರ್ ಕರೆಕ್ಟ್. ಓಕೆನಾ? ದೇರ್ಫೋರ್ ಸಿಗ್ಮಾ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಸ್ ಆರ್ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎಸ್. ಅಂದ್ರೆ ಟೋಟಲ್ ಚಾರ್ಜ್ ಬರ್ದಾಗ ಟೋಟಲ್ ಏರಿಯಾ ಬರೀಬೇಕು, ಸ್ಮಾಲ್ ಚಾರ್ಜ್ ಬರ್ದಾಗ ಸ್ಮಾಲ್ ಏರಿಯಾ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲೂ ಡೆಲ್ಟಾ ಬಂದ್ರೆ ಇಲ್ಲೂ ಡೆಲ್ಟಾ ಬರೀಬೇಕು, ಉಲ್ಟಾ ರಿವರ್ಸ್ ಮಾಡಂಗಿಲ್ಲ. ಓಕೆನಾ? ಹಾಗಾದ್ರೆ ವಾಟ್ ಈಸ್ ದ ಎಸ್ ಯೂನಿಟ್ ಆಫ್ ಚಾರ್ಜ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ? ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಗುಡ್, ವೆರಿ ಗುಡ್. ಓಕೆ, ನಿಮಗೆ ಅರ್ಥ ಆಗ್ತಿದೆ? ಒಂದ್ಸ ಸ್ವಲ್ಪ ಇಂಟ್ರೆಸ್ಟ್ ಕೊಡಿ, ಅರ್ಥ ಆಗುತ್ತೆ ಇದು. ಈ ಫೀಲ್ಡ್ ಚಾರ್ಜ್ ಹೆಂಗೆ ಅಂದ್ರೆ ನೀವು ಇಂಟ್ರೆಸ್ಟ್ ಕೊಡೋ ತನಕ ನಿಮಗೆ ತಲೆಗೆ ಹೋಗಲ್ಲ.
ಅಯ್ಯೋ ಅದೇನಪ್ಪ ಅನ್ಸುತ್ತೆ, ಫ್ಲಕ್ಸ್ ಅಂದ್ರೆ ಏನೋ ಕನ್ಫ್ಯೂಸ್ ಅನ್ಸುತ್ತೆ. ಬಟ್ ಒನ್ಸ್ ಇಂಟ್ರೆಸ್ಟ್ ಕೊಟ್ರೆ ಅಂದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತದೆ. ಆಕ್ಚುಲಿ ತುಂಬಾ ಈಸಿ ಚಾಪ್ಟರ್. ಇನ್ ನಿಮಗೆ ಗಾಸ್ಲಾ 2 ಅಪ್ಲಿಕೇಶನ್ ಮಾಡಿದ್ರೆ ನಿಮ್ ಚಾಪ್ಟರ್ ಮುಗೀತು, ಗೊತ್ತಾ? ಆಕ್ಚುಲಿ ಲೆಂತಿ ಚಾಪ್ಟರ್ ಇದು. ಓಕೆ, ನೀವು ಸ್ಪೀಡ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗ್ತಾ ಇದೆ ಅಷ್ಟೇ. ಓಕೆ, ನಿಮಗೆ ಬೇಕಾದ್ರೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಇನ್ನೊಂದು ಕ್ಲಾಸಲ್ಲಿ, ಲಾಸ್ಟ್ ಒಂದು ಕ್ಲಾಸಲ್ಲಿ ರಿವಿಷನ್ ಮಾಡ್ತೀನಿ ಫಸ್ಟ್ ಚಾಪ್ಟರ್ದು. ಸೊ ಏನಾದ್ರು ಡೌಟ್ಸ್ ಇದ್ರಲ್ಲಿ ಕೇಳಿ. ಡೆರವೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಮೇನ್ ಡೆರವೇಷನ್, ಆಕ್ಸಿಯಲ್ ಲೈನ್, ಇಕ್ವಟೋರಿಯಲ್, ಟಾರ್ಕ್, ಮತ್ತೆ ಇನ್ನೆರಡು ಗಾಸ್ ಅಪ್ಲಿಕೇಶನ್ಸ್ ಬರುತ್ತೆ 2. ಓಕೆನಾ? ಓಕೆ, ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಯಾವ್ದು ಅಂದ್ರೆ ಈಗ ನಮ್ಗೆ ಕೂಲಂ ಪರ್ ಮೀಟರ್ ಸ್ಕ್ವೇರ್ ಅಂತ ಆಯ್ತು. ಬಿಕಾಸ್ ಗೊತ್ತಾಗ್ತಿದೆ ಇದು ಚಾರ್ಜಿಗೆ ಕೂಲಂ ಎಸ್ ಯೂನಿಟ್. ಡೆಲ್ಟಾ ಎಸ್ ಅಂದ್ರೆ ನಿಮಗೆ ಸರ್ಫೇಸ್ ಏರಿಯಾಗೆ ಏನಿದೆ, ಮೀಟರ್ ಸ್ಕ್ವೇರ್ ಇದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಒನ್ ಯಾವುದು ಅಂದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಸೊ ಥರ್ಡ್ ಒನ್ ಯಾವುದು ಅಂದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಸೊ ಇದನ್ನ ನೀವು ಈಸಿಯಾಗಿ ಹೇಳ್ಬೋದಲ್ವಾ? ನೀವೇ ಹೇಳ್ಬೋದು. ವಾಲ್ಯೂಮ್ ಅಂದ್ರೆ ಗೊತ್ತಾಗ್ತಿದೆ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಏರಿಯಾನ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಎಸ್, ಗುಡ್. ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂದ್ರೆ ಒಂದು ಯೂನಿಟ್ ವಾಲ್ಯೂಮ್. ಯೂನಿಟ್ ಅಂದ್ರೆ ಏನು? 1 ಮೀಟರ್ ಕ್ಯೂಬ್ ಅಂತ ಅಲ್ವಾ? ಯೂನಿಟ್ ಅಂದ್ರೆ ಅಲ್ಲಿ 1 ಮೀಟರ್ ಕ್ಯೂಬ್. ವಾಲ್ಯೂಮ್ ಅಂದ್ರೆ ಗೊತ್ತಾಗ್ತಿದೆ, 1 ಮೀಟರ್ ಲೆಂತ್, 1 ಮೀಟರ್ ಬ್ರೆಡ್ತ್, 1 ಮೀಟರ್ ಹೈಟ್ ಇದ್ರೆ ನಾವು ಅದನ್ನ ಏನಂತೀವಿ? ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಒಂದು ಯೂನಿಟ್ ವಾಲ್ಯೂಮ್ ಅಲ್ಲಿ ಕ್ಯೂಬ್ ಅಂತ ತಗೊಂಡ್ರೆ ಇಷ್ಟರಲ್ಲಿ ನಾವು ಎಷ್ಟು ಚಾರ್ಜಸ್ ಅನ್ನ ಹಾಕ್ಬೋದು ಅನ್ನೋದನ್ನೇ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಇದ್ರದ್ದು ನೋಟೇಶನ್ ಹೆಂಗಿರುತ್ತೆ ಅಂದ್ರೆ ಈ ತರ, ರೋ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ವಿ ಅಂತ ಹಾಕ್ತೀವಿ. ಆರ್ ರೋ ಇಸ್ ಈಕ್ವಲ್ ಟು ರೋ ಅಂತೀವಿ ಅದಕ್ಕೆ. ಫಸ್ಟ್ನೇದು ಲ್ಯಾಂಬ್ಡಾ, ಸೆಕೆಂಡು ಸಿಗ್ಮಾ, ಇದು ರೋ ಅಂತ ಹೇಳ್ತೀವಿ. ಕ್ಯೂ ಬೈ ವಿ ಅಂದ್ರೆ ಟೋಟಲ್ ಚಾರ್ಜ್ ಬರೆದ್ರೆ ಟೋಟಲ್ ವಾಲ್ಯೂಮ್ ಅಂತ ಬರಿಬೇಕು. ಸೊ ಇದ್ರದ್ದು ಎಸ್ ಐ ಯೂನಿಟ್ ಕೂಲಂ ಪರ್ ಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಇಂಪಾರ್ಟೆಂಟ್, ದಟ್ ಈಸ್ ಗಾಸ್ ಲಾ. ಎಸ್, ಗಾಸ್ ಲಾ is very important, very easy and interesting concept. Last concept of this topic is ಗಾಸ್ ಲಾ. ಸೊ ಅದನ್ನ ಫೈಂಡ್ ಔಟ್ ಮಾಡಿದ್ದು ಅಂದ್ರೆ ಅವರು ಗಾಸ್ ಅನ್ನ ಸೈಂಟಿಸ್ಟ್ ಫೈಂಡ್ ಔಟ್ ಮಾಡಿದ್ದಕ್ಕೆ ಅದಕ್ಕೆ ಗಾಸ್ ಲಾ ಅಂತ ಅವರು ನೇಮ್ ಅನ್ನ ಕೊಟ್ರು. ಸೊ ಇದಕ್ಕೊಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಏನಪ್ಪ ಸ್ಟೇಟ್ಮೆಂಟ್? ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ 3 ಮಾರ್ಕ್ಸ್ ಅಲ್ಲಿ ಕೇಳೋ ಚಾನ್ಸ್ ಇದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್. ಏನಂದ್ರೆ ದ ಟೋಟಲ್, ವೆರಿ ಈಸಿ, ತುಂಬಾ ಈಸಿ ಇದೆ. ದ ಟೋಟಲ್ electric flux through a closed surface is equal to 1 by epsilon naught times the total charge enclosed by a surface, ನೋಡಿ, ನೋಡ್ಲಿಕ್ಕೆ ಹಂಗ ಅನ್ಸುತ್ತಷ್ಟೇ. ಸ್ಟೇಟ್ಮೆಂಟ್ ಮಾತ್ರ ಸಖತ್ ಈಸಿ ಇದೆ. ಸೊ ಏನಂದ್ರೆ ಇಲ್ಲೊಂದು ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ. ಒಂದು ಸರ್ಫೇಸ್ ಇದೆ, ಒಂದು ಯಾವ್ದೋ ಒಂದು ಹಣ್ಣಿದೆ ಅಂತ ಅನ್ಕೊಳ್ಳಿ. ಅದ್ರದ್ದು ಸರ್ಫೇಸ್ ಅಂದ್ರೆ ಏನ್ ಗೊತ್ತಾ? ಮೇಲ್ಮೈ ಅಂತಲ್ಲ, ಹೊರಗಡೆ ಸರ್ಫೇಸ್. ಈಗ ನೀವು ವಾಟರ್ ಮೆಲನ್ ತರ್ತೀರಾ, ಮೇಲ್ಗಡೆ ಗ್ರೀನ್ ಇರುತ್ತಲ್ಲ, ಅದನ್ನೇನಂತೀನಿ ನಾನು? ಸರ್ಫೇಸ್ ಅಂತ ಹೇಳ್ತೇನೆ. ಅಂಡರ್ಸ್ಟ್ಯಾಂಡ್? ಸರ್ಫೇಸ್ ಅಂದ್ರೆ ಗೊತ್ತಾಗುತ್ತಲ್ಲ? ಓಕೆ, ಹಾಗಾದ್ರೆ ಈ ಸರ್ಫೇಸ್ ಅಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು? ಫ್ಲಕ್ಸ್ ಅಂದ್ರೆ ನಮಗೆ ಗೊತ್ತಿದೆ, ನಂಬರ್ ಆಫ್ ದಿ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಪರ್ಪೆಂಡಿಕ್ಯುಲರ್ಲಿ. ಅಂದ್ರೆ ಯಾವ್ದೋ ಒಂದು ಸರ್ಫೇಸ್ ಮೂಲಕ ಏನಾಗುತ್ತೆ, ಈ ಫೀಲ್ಡ್ ಲೈನ್ಸ್ ಪಾಸ್ ಆದ್ರೆ ನಾನು ಅದನ್ನ ಏನಂತ ಹೇಳ್ತೀವಿ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ? ಓಕೆ, ನಾನು ನಿಮಗೆ ನಿನ್ನೆನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಫೀಲ್ಡ್ ಲೈನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಓಕೆ, ವಿಡಿಯೋದಲ್ಲಿ ನೋಡ್ತಾ ಇರಿ. ಫೀಲ್ಡ್ ಲೈನ್ಸ್ ಅಂದ್ರೆ ಏನು? ಇಲ್ಲೊಂದು ಸರ್ಫೇಸ್ ಇದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ. ಸೊ ಎಷ್ಟು ಫೀಲ್ಡ್ ಲೈನ್, ಈಗ ಒಂದು ಸರ್ಫೇಸ್ ಅಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಈ ತರ ಪರ್ಪೆಂಡಿಕ್ಯುಲರ್ ಆಗಿ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು?
ಎಷ್ಟು ಇದೆ ಅಂದ್ರೆ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ, ಯಾವ್ದ್ರ ಮೂಲಕ, ಈ ಸರ್ಫೇಸ್ ಮೂಲಕ. ಯಾವ ತರ ಪಾಸ್ ಆಗಿರ್ಬೇಕು, ನಾರ್ಮಲಿ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗಿರ್ಬೇಕು. ಅದು ಎಷ್ಟಿದೆ ಅಂದ್ರೆ ಒಂದು ಅಂದಾಜು ಮಾಡಿ ಹೇಳ್ತಾ ಇದ್ದಾರೆ. ಅದು ಎಷ್ಟಿರುತ್ತೆ ಅಂದ್ರೆ ವಿಚ್ ಈಸ್ ಈಕ್ವಲ್ ಟು, ಓಕೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ನಾನು 5 ಅಂತ ಬರಿತೀನಿ. ಓಕೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಅಂದ್ರೆ ಇದು ಎಸ್ ಅಂತ ತಗೊಳ್ಳೋಣ. ಓಕೆನಾ, ಟೋಟಲ್ ಸರ್ಫೇಸ್ ಎಸ್ ಅಂತ ತಗೋತಾ ಇದ್ದೀನಿ. ಸೊ ಈ ಸರ್ಫೇಸ್ ಅಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ, ಎಷ್ಟು ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗಿದೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್. ಎಪ್ಸಿಲಾನ್ ಅಂದ್ರೆ ಗೊತ್ತಿದೆ, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್ ಅಂತ ಹೇಳಿದ್ದೆ ನಾನು. ಅಂದ್ರೆ ಫ್ರೀ ಸ್ಪೇಸ್ ತನ್ನ ಮೂಲಕ ಎಷ್ಟು ಫೀಲ್ಡ್ ಲೈನ್ಸ್ ಅನ್ನ ಪಾಸ್ ಮಾಡುತ್ತೆ, ದಟ್ ಇಸ್ ಕಾಲ್ಡ್ ε0 ಅಂತ ಹೇಳಿದ್ದೆ. ε0 ಟೈಮ್ಸ್ ಅಂದ್ರೆ ಇಂಟು ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಅಂದ್ರೆ ಟೋಟಲ್ ಚಾರ್ಜ್ ಎಷ್ಟಿದೆ, ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್, ದಟ್ ಈಸ್ ಕ್ಯೂ ಅಂತ. ಕ್ಯೂ ಅಂದ್ರೆ ಏನು, ಟೋಟಲ್ ಚಾರ್ಜ್. ವೆರಿ ಈಸಿ. ಓಕೆ, ನೋಡಿ ನಿಮಗೆ ಗಾಸ್ ಲಾ ಅಂದ ತಕ್ಷಣ ನೀವು ಈಕ್ವೇಶನ್ ಬರ್ಕೊಂಡ್ಬಿಡ್ಬೇಕು. ಏನು, ಫ್ಲಕ್ಸ್ ಅಂತ ತಗೋಬೇಕು. ಗಾಸ್ ಲಾ ಯಾವ್ದಕ್ಕೆ ರಿಲೇಟ್ ಆಗಿದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ. 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್. ನೋಡಿ ಈ ಈಕ್ವೇಶನ್ ಮೇಲೆ ನೀವು ಸ್ಟೇಟ್ಮೆಂಟ್ ತೆಗಿಬಹುದು. ಅಂದ್ರೆ ಏನಪ್ಪಾ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ ಅಂದ್ರೆ ಯಾವ್ದೊಂದು ಸರ್ಫೇಸ್ ಮೂಲಕ ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ, ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗಿದೆ. ಎಷ್ಟು ಲೈನ್ ಪಾಸ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಅವರು ಒಂದು ಅಂದಾಜ್ ಹೇಳ್ತಾರೆ, ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಹೋಗ್ತಾರೆ. ನೋಡಿ 5 ಅಂದ್ರೆ ಏನು, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್. ಅದು ಸರ್ಫೇಸ್ ಏನಾಗಿರುತ್ತೆ, ಕ್ಲೋಸ್ಡ್ ಆಗಿರುತ್ತೆ, ತರ ಕ್ಲೋಸ್ ಆಗಿರುತ್ತೆ. ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ವಿಚ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಕ್ಯೂ ಅಂದ್ರೆ ಏನು, ಟೋಟಲ್ ಚಾರ್ಜ್. ಅಂದ್ರೆ ಇದ್ರೊಳಗಡೆ ಎಷ್ಟು ಚಾರ್ಜ್ ಇದೆ. ಸಪೋಸ್ ಈಗ ಚಾರ್ಜ್ Q1, ಈಗ ಚಾರ್ಜ್ ಪ್ಲಸ್ Q1 ಇದೆ, ನೆಕ್ಸ್ಟ್ ಮೈನಸ್ Q2 ಇದೆ, ನೆಕ್ಸ್ಟ್ ಪ್ಲಸ್ Q3 ಇದೆ, ನೆಕ್ಸ್ಟ್ ಮೈನಸ್ Q4 ಇದೆ. ಅದೇ ತರ Qn, ಇನ್ ಜನರಲ್ Qn ಅಂತ. ಹಾಗಾದ್ರೆ ಟೋಟಲ್ ಎಷ್ಟು ಚಾರ್ಜ್ ಅಂದ್ರೆ ಇನ್ ಜನರಲ್ Q ಅಂತ ತಗೋತಾ ಇದ್ದೀನಿ. ಟೋಟಲ್ ಇದರಲ್ಲಿ ಎಷ್ಟು ಚಾರ್ಜಸ್ ಇದೆನೋ ಅದಕ್ಕೆ ε0 ಟೈಮ್ಸ್ ನ ಡಿವೈಡ್ ಮಾಡಿದ್ರೆ ಅಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ ಅಂತ. ε0 ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ ನಾನು. 8.854 ಇಂಟು 10⁻⁻12 ಅಂತ ಅಲ್ವಾ, -34, ಸಾರಿ 12 ಅಲ್ಲ, -34 ಅಂತ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ ಅನ್ಸುತ್ತೆ ನನ್ನ ವ್ಯಾಲ್ಯೂನ. ಸೊ ಹಾಗಾದ್ರೆ ಟೋಟಲ್ ಚಾರ್ಜ್ ಎಷ್ಟಿದೆ ಡಿವೈಡೆಡ್ ಬೈ ε0 ಮಾಡಿದ್ರೆ ಫೀಲ್ಡ್ ಲೈನ್ಸ್ ಎಷ್ಟು ಪಾಸ್ ಆಗಿದೆ ಆ ಸರ್ಫೇಸ್ ಅಲ್ಲಿ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದೇ ಸ್ಟೇಟ್ಮೆಂಟ್ ಗಾಸ್ ಲಾ. ಓಕೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಅಂದ್ರೆ ಆ ಸರ್ಫೇಸ್ ಅಲ್ಲಿ ಟೋಟಲ್ ಎಷ್ಟು ಚಾರ್ಜ್ ಇದೆ ಡಿವೈಡೆಡ್ ಬೈ ε0 ಮಾಡಿದ್ರೆ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದೊಂದು ಕ್ಲಾಸ್ ರೂಮ್ ಅಂತ ಅನ್ಕೊಳ್ಳಿ. ಕ್ಲಾಸ್ ರೂಮ್ ಅಲ್ಲಿ ಟೋಟಲ್ ಎಷ್ಟಿದೆ, ನೀವು ಚಾರ್ಜಸ್ 34 ಮೆಂಬರ್ಸ್ ಇದ್ದೀರಾ ಅಂತ ಅನ್ಕೊಳ್ಳಿ. ಇದನ್ನ ಡಿವೈಡೆಡ್ ಬೈ ε0 ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ ಅಂತ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಗೊತ್ತಾಯ್ತಾ, ಸ್ಟೇಟ್ಮೆಂಟ್ ಅರ್ಥ ಆಯ್ತು? ವೆರಿ ಇಂಪಾರ್ಟೆಂಟ್. ಅರ್ಥ ಆಗದಿದ್ರೆ ಇನ್ನೊಂದ್ಸರಿ ಕೇಳಿ, ಯಾಕಂದ್ರೆ ಫೀಲ್ಡ್ ಲೈನ್ಸ್ ನಮಗೆ ಕಾಣಿಸಲ್ಲ ಅಲ್ವಾ, ದೋಸ್ ಆರ್ ಇಮ್ಯಾಜಿನರಿ. ಅಲ್ಲಿ ಚಾರ್ಜ್ ಇದೆ ಅಂದ್ರೆ ಫೀಲ್ಡ್ ಇದೆ, ಅದ್ರ ಫೀಲ್ಡ್ ಇದೆ ಅಂದ್ರೆ ಅಲ್ಲಿ ಲೈನ್ಸ್ ಕಾಣ್ತಾ ಹೋಗುತ್ತೆ. ಆ ಲೈನ್ಸ್ ಸರ್ಫೇಸ್ ಮೂಲಕ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ, ಅದ್ ನಿಂತ್ಕೊಳ್ಳಲ್ಲ ಫೀಲ್ಡ್ ಲೈನ್ಸ್. ಅವು ಏನಾಗ್ತಾ ಇರುತ್ತೆ, ಸುಮ್ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ್ದೋ ಒಂದು ಸರ್ಫೇಸ್ ಮೂಲಕ ಪಾಸ್ ಆಗ್ತಿದೆ, 90 ಡಿಗ್ರಿ ಪಾಸ್ ಆಗ್ತಿದೆ, ಎಷ್ಟು ಪಾಸ್ ಆಗ್ತಿದೆ ಅಂತ ನಮಗೆ ಕೌಂಟ್ ಗೊತ್ತಾಗಲ್ಲ. ಸೊ ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೇಕು ಅಂದ್ರೆ ಈಗ ಆ ಸರ್ಫೇಸ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಡಿವೈಡೆಡ್ ಬೈ ε0 ಮಾಡಿದ್ರೆ ನಮಗೆ ಟೋಟಲ್ ಚಾರ್ಜ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಂಡರ್ಸ್ಟ್ಯಾಂಡ್ ಎವ್ರಿವನ್? ರಿಮೈನಿಂಗ್ ಆಯ್ತಾ ಏನಂದ್ರೆ? ಎಸ್, ಓಕೆ. ಇದು ಸ್ಟೇಟ್ಮೆಂಟ್ ಆಯ್ತು. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗುತ್ತೆ. ಅವರು ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ಅಲ್ಲಿ ಏನ್ ಮಾಡ್ಬೇಕು, ಈ ಡಯಾಗ್ರಾಮ್ ಹಾಕೋಬೇಕು. ಈ ಡಯಾಗ್ರಾಮ್ ಹಾಕೋಬೇಕು, ಸರ್ಫೇಸ್ ಅಂತ ತಗೋಬೇಕು. ಇದನ್ನ ಸ್ವಲ್ಪ ಡಾರ್ಕ್ ಮಾಡಿ, ಯಾಕಂದ್ರೆ ನಿಮಗೆ ಇಲ್ಲಿ ಸರ್ಫೇಸ್ ಅಂತ ಗೊತ್ತಾಗುತ್ತೆ. ಇದು ಎಸ್ ಅಂದ್ರೆ ಇಲ್ಲಿ ಸರ್ಫೇಸ್, ಈ ತರ ಹಿಂಗೆ ಪೆನ್ಸಿಲ್ ಅಲ್ಲಿ ಈ ತರ ಡಾರ್ಕ್ ಮಾಡ್ಕೊಂಡು ಒಳಗಡೆ Q1 Q2 Q3 Q4 ಅಂತ ಮಾಡ್ಕೋತೀರ. ಸೊ ಇದನ್ನ ನಾವು ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ಗಾಸ್ ಲಾದಲ್ಲಿ ಯೂಸ್ ಮಾಡ್ತಿದ್ದೀನಿ ಸರ್ಫೇಸ್ ಅನ್ನು, ಅದಕ್ಕೆ ಅದನ್ನ ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಈಗ ಏನ್ ಮಾಡಿ, ಲೆಟ್ ಎಸ್ ಬಿ ದ ಕ್ಲೋಸ್ಡ್ ಸರ್ಫೇಸ್, ಎಕ್ಸ್ಪ್ಲನೇಷನ್ ಅಂತ ಬರ್ದು ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಲೆಟ್ ಎಸ್ ಬಿ ದ ಕ್ಲೋಸ್ಡ್ ಸರ್ಫೇಸ್, ಲೆಟ್ ಎಸ್ ಬಿ ಎ ಕ್ಲೋಸ್ಡ್ ಸರ್ಫೇಸ್.
ವಿಚ್ ಕನ್ಸಿಸ್ಟಿಂಗ್ ಆಫ್ ಚಾರ್ಜಸ್. ಎಷ್ಟಿದೆ ಚಾರ್ಜಸ್? ವಿಚ್ ಕನ್ಸಿಸ್ಟಿಂಗ್ ಆಫ್ ಚಾರ್ಜಸ್ ಪ್ಲಸ್ Q1 ಮೈನಸ್ Q2 ಪ್ಲಸ್ Q3 ನೆಕ್ಸ್ಟ್ ಮೈನಸ್ Q4 ಇನ್ ಜನರಲ್ Qn ಅಂತ ಹೇಳ್ತೀವಿ. ಓಕೆ okay, let S be the closed surface that consisting of charges like plus Q1 minus Q2 plus Q3 ಅಂದ್ರೆ ಒಂದು ಪ್ಲಸ್ ಚಾರ್ಜಸ್ ಇರುತ್ತೆ, ಒಂದೊಂದಕ್ಕೆ ಮೈನಸ್ ಚಾರ್ಜಸ್ ಇರುತ್ತೆ, ಎರಡನ್ನೂ ಅಲ್ಲಿ ಹಾಕಿದ್ದಾರೆ. ಓಕೆನಾ? ನೆಕ್ಸ್ಟ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ದೆನ್ ಅಕಾರ್ಡಿಂಗ್ ಟು ಗಾಸ್ ಲಾ, ಹಾಗಾದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್, ಗಾಸ್ ಲಾ ಏನ್ ಹೇಳುತ್ತೆ? ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್, ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε ಟೈಮ್ಸ್ ದ ಟೋಟಲ್ ಚಾರ್ಜ್ ಅಂತ ಹೇಳ್ತಾರೆ. ಟೋಟಲ್ ಚಾರ್ಜ್ ಅಂದ್ರೆ ಏನ್ ಮಾಡ್ಬೇಕೀಗ? ಆಡ್ ಮಾಡ್ತಾ ಹೋಗ್ಬೇಕಲ್ವಾ? ಓಕೆ, ಪ್ಲಸ್ Q1 ಮೈನಸ್ Q2 ಪ್ಲಸ್ Q3 ನೆಕ್ಸ್ಟ್ ಮೈನಸ್ Q4 ಸೊ ಆನ್ Qn ಅಂತ ಬರೀತೀವಿ. ಟೋಟಲ್ ಚಾರ್ಜ್ ಎಷ್ಟಿದೆ ಡಿವೈಡೆಡ್ ಬೈ ಎಪ್ಸಿಲಾನ್, ಆರ್ ಇನ್ ಜನರಲ್ phi is equal to 1/ε into Qi ಅಂತ ಬರಿಬಹುದಾ? ಇನ್ ಜನರಲ್ Qi ವೇರ್ ಸಮೇಶನ್ i is equal to 1 to n ಅಂತ ಬರಿಬಹುದು. ನಿಮಗೆ ಅಲ್ಲಿ ಗೊತ್ತಾಗದಿದ್ರೆ ಈ ಕಡೆ ನೋಡಿ, ಇಲ್ಲಿವರೆಗೂ ಗೊತ್ತಾಯ್ತು ನಿಮಗೆ. ಟೋಟಲ್ ಚಾರ್ಜ್ ಅನ್ನ ನಾನು Q1 ಮೈನಸ್ Q, ಇಲ್ಲಿ ಮೈನಸ್ ತಗೋಬೇಕು ಕರೆಕ್ಟಾ ಸೈನ್ ಅನ್ನ. ಮತ್ತೆ ನೀವು ಆಡ್ ಮಾಡಿ ಟೋಟಲ್ ಮಾಡಿ ಅಂತ ಹೇಳಿದ ತಕ್ಷಣ ಪ್ಲಸ್ ಅಂತ ತಗೋಬಾರ್ದು, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗೋದು. ಓಕೆ, ಅವಾಗ ಟೋಟಲ್ ಫ್ಲಕ್ಸ್ ಎಷ್ಟು ಬರುತ್ತೆ ಅಂದ್ರೆ phi is equal to 1/ε, phi is equal to 1/ε. ಓಕೆ, ಇನ್ ಜನರಲ್ Qi ಅಂತ ಬರಿತೀನಿ ನಾನು. Q1 Q2 Q3 ಹಿಂಗೆಲ್ಲ ಬರ್ಕೊಂತ ಹೋಗೋ ಬದಲು I ಅಂತ ಬರಿತೀನಿ. ವೇರ್ I ಅಂದ್ರೆ ಏನು? ಟೋಟಲ್ ಮಾಡ್ತಾ ಇದೀವಿ ನಾವು ಈಗ. ಇದನ್ನಷ್ಟು ಟೋಟಲ್ ಮಾಡೋದ್ರಿಂದ ಸಮೇಶನ್ ಅಂತ ತಗೋತೀವಿ. ವೇರ್ I is equal to 1 to n ಅಂತ ಹೇಳ್ತೀವಿ. ಅಂದ್ರೆ ಒಂದ್ಸರಿ Q1 ಬರುತ್ತೆ, ಒಂದ್ಸರಿ I is equal to ಒಂದ್ಸರಿ 1 ಹಾಕಿ, ಒಂದ್ಸರಿ 2 ಹಾಕಿ, ಒಂದ್ಸರಿ 3 ಹಾಕಿ, ಇನ್ ಜನರಲ್ n ಅಂತ ಹಾಕಿ. ಓಕೆ, ದಿಸ್ ಈಸ್ ದ ಗಾಸ್ ಲಾ. ಇದು ನೆನ್ಪಿಟ್ಕೊಳ್ಳಿ ನೀಟಾಗಿ. 1/ε ಟೈಮ್ಸ್ ದ, ಇದನ್ನ Q1 ಪ್ಲಸ್ Q2 ಮೈನಸ್ Q3 ಇದೆಲ್ಲ ಮಾಡೋ ಬದಲು Qi ಅಂತ ಬರಿಬಹುದು ಇನ್ ಜನರಲ್. Qi ಅಂದ್ರೇನು? ಟೋಟಲ್ ಚಾರ್ಜ್ ಅಂದ್ರೇನು? ಸಮೇಶನ್. I ಅಂದ್ರೇನು? 1 to n ಅಂತ ಬರಿಬಹುದು. ಓಕೆ, ದಿಸ್ ಈಸ್ ದ ಗಾಸ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂದ್ರೆ ಇಷ್ಟು ಬಾದ್ರೆ ಸಾಕು. ಓಕೆನಾ? ರಿಪೀಟ್ ಮಾಡ್ಲಾ? ಸಾಕಾ? ಓಕೆ, ರಿಪೀಟ್ ಮಾಡುವ. ಹಂಗೆ ರ್ಯಾಂಡಮ್ ಆಗಿ ಹೇಳ್ತೀನಿ ನೋಡಿ. wait a minute. ಸೊ ಗಾಸ್ ಲಾ ಅಂದ್ರೆ ನಮಗೆ ಗೊತ್ತಿದೆ, ವಿ ಆರ್ ಕನ್ಸಿಡರಿಂಗ್ ಒಂದು ಕ್ಲೋಸ್ಡ್ ಸರ್ಫೇಸ್. ಆ ಸರ್ಫೇಸ್ ಅಲ್ಲಿ Q1 ಚಾರ್ಜ್ ಇದೆ, ಮೈನಸ್ Q2 ಚಾರ್ಜ್ ಇದೆ, ಪ್ಲಸ್ Q3 ಚಾರ್ಜ್ ಇದೆ, ಮೈನಸ್ Q4. ಈಗ ಸಪೋಸ್ 4 ಚಾರ್ಜ್, 4 ಅಥವಾ ಇನ್ ಜನರಲ್ n ಇದೆ ಅಂತ ಅನ್ಕೊಳ್ಳಿ. ನಮಗ್ ಗೊತ್ತಿದೆ ಏನಂದ್ರೆ ಲೆಟ್ ಎಸ್ ಅಂದ್ರೇನು? ಬಿ ಎ ಕ್ಲೋಸ್ಡ್ ಸರ್ಫೇಸ್. ಅಂದ್ರೆ ಇಲ್ಲೊಂದು ಸರ್ಫೇಸ್ ಕ್ಲೋಸ್ ಆಗಿದೆ, ಅದನ್ನ ನಾವು ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ. ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಗಾಸಿಯನ್ ಸರ್ಫೇಸ್. ದಿಸ್ ಗಾಸಿಯನ್ ಸರ್ಫೇಸ್ ಕನ್ಸಿಸ್ಟಿಂಗ್ ಆಫ್, let S be a closed surface consist of, ಅದರಲ್ಲಿ ಚಾರ್ಜಸ್ ಎಷ್ಟಿದೆ? ಕನ್ಸಿಸ್ಟಿಂಗ್ ಆಫ್ ದಿ ಚಾರ್ಜಸ್ ಲೈಕ್ ಪ್ಲಸ್ Q1 ಮೈನಸ್ Q2 ಪ್ಲಸ್ Q3 ಮೈನಸ್ Q4 ಸೋ ಆನ್ ಅಂತ ಹೇಳ್ತೀವಿ. ಹಾಗಾದ್ರೆ ದೆನ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ನಮಗೆ ಸ್ಟೇಟ್ಮೆಂಟ್ ಪ್ರಕಾರ ಏನಿದೆ? the total electric flux passing through the surface, closed surface is equal to 1/ε times the total charge. 1/ε times the total charge ಅಂದ್ರೇನು? ಇದು Q1 minus Q2 plus Q3 minus Q4 ಇದೇ ತರ ಬರ್ತಾ ಹೋಗುತ್ತೆ. ದಿಸ್ ಇಸ್ ದ ಟೋಟಲ್ ಚಾರ್ಜ್ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಟೋಟಲ್ ಫ್ಲಕ್ಸ್ ಎಷ್ಟಿದೆ ಅಂದ್ರೆ 1/ε ಟೈಮ್ಸ್. ನೋಡಿ, ಇದನ್ನ ಬರ್ಕೊಂತ ಹೋಗಕ್ಕಾಗಲ್ಲ. ಇನ್ ಜನರಲ್ ಏನಂತ ಬರಿಬಹುದು? Qi, ವೇರ್ Qi ಅಂದ್ರೇನು? ಟೋಟಲ್ ಚಾರ್ಜ್ ಅಂತ. ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಎ ಸರ್ಫೇಸ್, ಎನ್ಕ್ಲೋಸ್ಡ್ ಬೈ ಎ ಸರ್ಫೇಸ್ ಅಂತ ಹೇಳ್ತೀವಿ. ಎನ್ಕ್ಲೋಸ್ಡ್ ಬೈ ಎ ಸರ್ಫೇಸ್. ಸೊ Qi ಅಂತ ತಗೊಂಡೆ. ವೇರ್ I is equal to, ಹಾಗಾದ್ರೆ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡ್ತಿದ್ದೀನಿ ಅಂದ್ರೆ ಅಲ್ಲಿ ಮೈನಸ್ ಇರೋವು
ಮೈನಸ್ ಇರೋ ಆಡ್ ಆಗ್ತವೆ, ಆಮೇಲೆ ಅದನ್ನ ಪ್ಲಸ್ ಮೈನಸ್ ಮಾಡ್ಕೋತೀವಿ, ಅದು ಬಿಡಿ ಸೆಕೆಂಡ್ರಿ. ಟೋಟಲ್ ಇದೇನಿದು ಟೋಟಲ್ ಚಾರ್ಜ್ ಅಂತ ತಗೊಳ್ಳೋದ್ರಿಂದ ಸಮೇಶನ್ ಅಂತ ತಗೋತೀವಿ. ಸಮೇಶನ್ ಐ ವ್ಯಾಲ್ಯೂ ಏನ್ ಬರುತ್ತೆ ಇಲ್ಲಿ, ಒಂದ್ಸರಿ 1 ಬರುತ್ತೆ, 2 3 4 ಇನ್ ಜನರಲ್ ಎನ್ ಅಂತ ಬರುತ್ತೆ, 1 to n. ಓಕೆನಾ? ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದಟ್ ಗಾಸ್ ಲಾ. ಕೇಳ್ತಾರೆ ನೋಡಿ, ಸ್ಟೇಟ್ ಅಂಡ್ ಪ್ರೂವ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಕೇಳ್ತಾರೆ. ರಾಧಿಕಾ ಅಗೇನ್ ನಿಮಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತಾ? ರಾಧಿಕಾ, ಅಂಡರ್ಸ್ಟ್ಯಾಂಡ್? ಓಕೆ, ಡೌಟ್ ಇದೆನಾ ಯಾರಿಗಾದ್ರೂ ಮತ್ತೆ ಗಾಸ್ ಲಾ? ನೋ. ಸೊ ಈ ಬೇಸ್ಡ್ ಆನ್ ದಿಸ್ ಗಾಸ್ ಲಾ ಆದ್ಮೇಲೆ ನಮಗೆ ಇನ್ನೆರಡು ಡೆರವೇಶನ್ ಇದೆ. ಸೊ ಆ ಡೆರವೇಶನ್ ಮುಗಿದ್ರೆ ನಿಮಗೆ ಗಾಸ್ ಈ ಚಾಪ್ಟರ್ ಮುಗಿಯುತ್ತೆ. ಓಕೆನಾ? ಸೊ ರಿಮೈನಿಂಗ್ 8 ಇನ್ನು ಟೈಮ್ ಇದೆ, ಇನ್ನು 8 ಮಿನಿಟ್ಸ್ ಇದೆ. ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ ಸ್ವಲ್ಪ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೆರವೇಶನ್ ತಗೊಂಡ್ರೆ ನಿಮ್ಗೆ ಅಲ್ಲಿಗೆ ಚಾಪ್ಟರ್ ಮುಗಿಯುತ್ತೆ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಮತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ಏನು? ಓಕೆ, polar molecules means a molecule in which the center of the positive charge does not coincide with the center of the negative charges. ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ, ಇವೆರಡರದ್ದು ಸೆಂಟರ್ ಏನಾಗುತ್ತೆ ಒಂದಕ್ಕೊಂದು ಕೋಇನ್ಸೈಡ್ ಆಗಲ್ಲ, ಅಂದ್ರೆ ಸೆಪರೇಟ್ ಇರ್ತಾವೆ. ಫಾರ್ ಎಕ್ಸಾಂಪಲ್ HCl ಮಾಲಿಕ್ಯೂಲ್ ಅಂತ ಅನ್ಕೊಳ್ಳಿ, ಅಲ್ಲಿ H+ ಮತ್ತೆ Cl- ದೇ ಆರ್ ಸೆಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಓಕೆ, ಇದನ್ನ 2a ಅಂತ ಹೇಳಿದ್ರೆ ಡೈಪೋಲ್ ಅಂತ ಹೇಳ್ತೀವಲ್ವಾ. ಸೊ ಡೈಪೋಲ್ ಅಂದ್ರೆ 2 ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್, ದೇ ಆರ್ ಸೆಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಅವು ಎರಡಕ್ಕೊಂದು ಒಂದು ಕೋಇನ್ಸೈಡ್ ಆಗಲ್ಲ. ಓಕೆ, ದಿ ಮಾಲಿಕ್ಯೂಲ್ಸ್ ಇನ್ ವಿಚ್ ದ ಸೆಂಟರ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಡಸ್ ನಾಟ್ ಕೋಇನ್ಸೈಡ್ ವಿತ್ ದ ಸೆಂಟರ್ ಆಫ್ ದಿ ನೆಗೆಟಿವ್ ಚಾರ್ಜ್, ಇವೆರಡು ಕೋಇನ್ಸೈಡ್ ಆಗಲ್ಲ, ದೇ ಆರ್ ಸೆಪರೇಟೆಡ್ ಸಮ್ ಡಿಸ್ಟೆನ್ಸ್. ಅವಕ್ಕೆ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ HCl ಹೇಳ್ಬೋದು, NaCl ಹೇಳ್ಬೋದು, H2O ಹೇಳ್ಬೋದು, ಬಿಕಾಸ್ H2+O- ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಇದನ್ನ ಹೇಳ್ಬೋದು, CO, ನೆಕ್ಸ್ಟ್ N2O, ಈ ತರ ಹೇಳ್ಬೋದು. ಬಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ the molecules in which the center of the positive charges may coincide with the center of the negative charge. ಅವೆರಡು ಒಂದಕ್ಕೊಂದು ಕೋಇನ್ಸೈಡ್ ಆಗ್ಬೋದು, ಅವೆರಡು ಸೆಪರೇಟ್ ಇರಲ್ಲ. ಫಾರ್ ಎಕ್ಸಾಂಪಲ್ O2, ಯಾಕಂದ್ರೆ ಎರಡು ಓನೇ ಇರ್ತದಲ್ವಾ, ಎರಡು ಮಾಲಿಕ್ಯೂಲ್ O ಇತ್ತು ಅಂದ್ರೆ ನಮಗೆ ಅದು ಕೋಇನ್ಸೈಡ್ ಆಗುತ್ತೆ ಕೆಲವೊಂದ್ಸರಿ. ನೆಕ್ಸ್ಟ್ H2, ನೆಕ್ಸ್ಟ್ CO2, ಇವೆಲ್ಲ ಕೋಇನ್ಸೈಡ್ ಆಗ್ತವೆ ಒಂದಕ್ಕೊಂದು, ಅದ್ರ ಪಾಸಿಟಿವ್ ಮತ್ತೆ ಸೆಂಟರ್ ಆಫ್ ದಿ ನೆಗೆಟಿವ್ ಚಾರ್ಜ್, ದೇ ಮೇ ಬಿ ಕೋಇನ್ಸೈಡ್ ವಿತ್ ಈಚ್ ಅದರ್. ಓಕೆ, ಬೇಕಿದ್ರೆ ಬರೀತೀನಿ ನೋಡಿ ಇಲ್ಲಿ, ಎ ಮಾಲಿಕ್ಯೂಲ್ಸ್ in which center of positive charge does not coincide with negative charge, coincide with the center of negative charge. ಬಟ್ ಇಲ್ಲಿ ಏನಾಗುತ್ತೆ, there is a coincide, ಅವೇನಾಗ್ತವೆ ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಗುತ್ತೆ, ಅವಕ್ಕೆ ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ O2, H2 ಮತ್ತೆ CO2, ಈ ಕಡೆ ಇದಕ್ಕೆ NaCl, H2O, CO, N2. ಸೊ ಇನ್ನೊಂದು ಡಿಫ್ರೆನ್ಸ್ ಇದೆ, ಇದು ಫಸ್ಟ್ ಡಿಫ್ರೆನ್ಸ್ ಆಯ್ತು, ಅಂದ್ರೆ ಇದು ಸೆಪರೇಟ್ ಇರುತ್ತೆ, ಇದು ಸೆಪರೇಟ್ ಇರಲ್ಲ, ಒಂದಕ್ಕೊಂದು ಕೋಇನ್ಸೈಡ್ ಆಗಿರುತ್ತೆ. ಸೆಕೆಂಡ್ ಡಿಫ್ರೆನ್ಸ್ ಏನಂದ್ರೆ ದೇ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್, ದೇ ಹ್ಯಾವ್ ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ನಾನು ನಿಮಗೆ ಹೇಳಿದೆ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಹೇಳುವಾಗ ಹೇಳಿದ್ದೀನಿ, 2 ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್, ದೇ ಆರ್ ಸೆಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಅವಾಗ ಅಲ್ಲಿ ಏನಾಗ್ತದೆ, ಎರಡು ಪೋಲ್ಗಳು ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನ ನಾವು ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಆ ಡೈಪೋಲ್ ಮೂಮೆಂಟ್ ಅನ್ನ P ಬಾರ್ ಅಂತ ಹೇಳ್ತೀವಿ, ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಹೋಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ, ಬಟ್ ಡೈಪೋಲ್ ಮೂಮೆಂಟಮ್ ನೆಗೆಟಿವ್ ಟು ಪಾಸಿಟಿವ್, ಅಂದ್ರೆ ಅವು ಮೂಮೆಂಟ್ ಆಗ್ತವೆ, ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ಅಲ್ಲಿ ಏನಾಗಿರುತ್ತೆ, ಎರಡು ಚಾರ್ಜಸ್ ಇರುತ್ತೆ, ಎರಡು ಸೆಪರೇಟ್ ಇರ್ತಾವೆ, ಅಲ್ಲಿ ದೇ ಆರ್ ಸೆಪರೇಟೆಡ್ ವಿತ್ ಸಮ್ ಡಿಸ್ಟೆನ್ಸ್. ಅವಾಗ ಅವು ಏನಾಗುತ್ತೆ, ಪರ್ಮನೆಂಟ್ ಆಗಿ ಡೈಪೋಲ್ ಏನಾಗ್ತಾ ಇರುತ್ತೆ. ಯಾವಾಗ ಅವು ರೊಟೇಟ್ ಆಗ್ತಾವ ಅಂದ್ರೆ, ನಾನು ಟಾರ್ಕ್ ಹೇಳುವಾಗ ಹೇಳಿದೆ ಅಲ್ವಾ, ಟಾರ್ಕ್ ಹೇಳುವಾಗ ಹೇಳಿದೆ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ನಾನು ಈಗ ಡೈಪೋಲ್ ಇಟ್ಟಾಗ ಅವು ಏನಾಗ್ತಾವ, ರೊಟೇಟ್ ಆಗ್ತಾವ ಅಂತ ಹೇಳಿದೆ ಅಲ್ವಾ. ಒಂದು ಅಪ್ ಸೈಡ್ ಹೋಗುತ್ತೆ, ಒಂದು ಡೌನ್ವರ್ಡ್ ಹೋಗುತ್ತೆ, ಇದನ್ನ ಕಪಲ್ ಅಂತಾನು ಹೇಳ್ತೀವಿ. ಕಪಲ್ಸ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಈ ಪೇರ್ಸಿಗೆ ಕಪಲ್ ಅಂತಾರಲ್ಲ, ಇಲ್ಲೂ ಕೂಡ ಪ್ಲಸ್ ಮತ್ತೆ ನೆಗೆಟಿವ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜ್ ದೇ ಆರ್ ಸೆಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಈ ಫೀಲ್ಡ್ ಅಲ್ಲಿ ಇಟ್ಟಾಗ ಅವೇನಾಗುತ್ತೆ, ಡೈಪೋಲ್ ಕುಣಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ವೈಬ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಮೂಮೆಂಟ್ ಇರುತ್ತೆ. ಬಟ್ ಇಲ್ಲಿ ನಾನ್ ಪೋಲಾರ್ ಅಲ್ಲಿ
ಅಲ್ಲಿ ಸೆಪರೇಷನ್ ಇಲ್ಲ, ಅವೆರಡರ ಮಧ್ಯೆ ಸೆಪರೇಷನ್ ಇಲ್ಲ ಅಂದ್ರೆ ದೇ ಡಸ್ ನಾಟ್ ಹ್ಯಾವಿಂಗ್ ಎನಿ ಪರ್ಮನೆಂಟ್, ನೋ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್, ಅಂದ್ರೆ ಅದಕ್ಕೆ ಡೈಪೋಲ್ ಮೊಮೆಂಟೇ ಇರಲ್ಲ. there is no permanent dipole moment in this case, in the case of non-polar molecules. Understand? Permanent dipole momentum ಎಲ್ಲಿ ಬರುತ್ತೆ ಯಾವಾಗ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಬರುತ್ತೆ, ನಾನ್ ಪೋಲಾರ್ ಅಲ್ಲಿ ಬರಲ್ಲ. ಯಾಕಂದ್ರೆ ಅವೆರಡ್ರ ಮಧ್ಯೆ ಡಿಸ್ಟೆನ್ಸ್ ಇರಲ್ಲ, ಎರಡರದ್ದು ಕೋಇನ್ಸೈಡ್ ಆಗ್ಬಿಟ್ಟಿರುತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್. ಸೊ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್, ಅರ್ಥ ಆಯ್ತು ನೋಡಿ. ಟಾರ್ಕ್ ಅಂದ್ರು ಒಂದೇ, ಕಪಲ್ ಅಂದ್ರು ಒಂದೇ. ಟಾರ್ಕ್ ಅಂತ ಹೇಳುವ ನಾನು ಹೇಳಿದ್ದೀನಿ ಈಕ್ವಲ್ ಅಂಡ್ ಅಪ್. ನೀವು ಸೀಸಾ ಆಟ ಆಡುವಾಗ ನಿಮ್ಮ ಫ್ರೆಂಡ್ ಮೇಲೆ ಹೋದ್ರೆ ನೀವು ಕೆಳ ಬರ್ತಾ ಇರ್ತೀರಾ. ಓಕೆ, ಇಲ್ಲೂ ಕೂಡ ಕಪಲ್ಸ್ ಅಂದ್ರೆ ಅದೇ ಪೇರ್ ಅಂತ. ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್, ದೇ ಆರ್ ಸೆಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಓಕೆ, ಅಂಡರ್ಸ್ಟ್ಯಾಂಡ್? ಎನಿ ಡೌಟ್? 3 minutes ಇದೆ, ಏನಾದ್ರೂ ಡೌಟ್ ಇದ್ರೆ ಕೇಳಪ್ಪ. ನಿಮಗೆ ಗಾಷಿಯನ್ ಸರ್ ನೋಟ್ಸ್ ಕಳಿಸುವ, ನೋಟ್ಸ್ ರೈಟಿಂಗ್ ನೋಟ್ಸ್ ಕಳಿಸುವ. ಟೆಕ್ಸ್ಟ್ ಬುಕ್ ಇಲ್ವಾ ನಿಮ್ಮ ಹತ್ರ ತಸ್ಮಿಯಾ? ಯು ಹ್ಯಾವ್ ಟೆಕ್ಸ್ಟ್ ಬುಕ್ ಲೆಜೆಂಡ್? ನೋ. ಓಕೆ ಓಕೆ. ಸೊ ನಿಮಗೆ ಆ ಕ್ಲಾಸಿಗೆ 2 ಸೆಕ್ಷನ್ಗೂ ಕಳಿಸ್ಬೇಕಾಗುತ್ತೆ. ಅಟ್ ಎ ಟೈಮ್ ಕಳಿಸ್ತೀವಿ, ಡೋಂಟ್ ವರಿ. ಓಕೆನಾ? ನೆಕ್ಸ್ಟ್ ಗಾಷಿಯನ್ ಸರ್ಫೇಸ್ ಅಂತ ಹೇಳಿದೆ ನಾನು. ಒಂದು 2 minutes ಇದೆ, ಮುಗಿಸ್ತೀನಿ ಆಯ್ತು. ಗಾಷಿಯನ್ ಸರ್ಫೇಸ್ ಅಂತ ಹೇಳಿದೆ. ಏನಪ್ಪ ಗಾಷಿಯನ್ ಸರ್ಫೇಸ್ ಅಂದ್ರೆ? ಸೊ ಈಗ ಗಾಸ್ ಲಾ ಯೂಸ್ ಮಾಡಕ್ಕೆ ನಾನೊಂದು ಸರ್ಫೇಸ್ ತಗೊಂಡೆ. ಗಾಸ್ ಲಾ ಅಂದ್ರೆ ನಮಗೆ ಗೊತ್ತಿದೆ ನಿಮಗೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ಅದು ಸರ್ಫೇಸ್ ಹೆಂಗಾದ್ರೂ ಆಗಿರ್ಬೋದು, ಇದೇ ಶೇಪ್ ಅಲ್ಲಿ ಇರ್ಬೇಕು ಅಂತೇನಿಲ್ಲ. ಲೈಕ್ ಅಮೀಬಾ ಯಾವ ತರನಾದ್ರು ಬರ್ಕೊಳ್ಳಿ, ಇದನ್ನ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ನಾನು ಗಾಸ್ ಲಾನ್ ಅಪ್ಲೈ ಮಾಡ್ಬೇಕಂದ್ರೆ ಟೋಟಲ್ ಎಷ್ಟು ಫ್ಲಕ್ಸ್ ಪಾಸ್ ಆಗಿದೆ ಅಂದ್ರೆ 1/ε ಟೈಮ್ಸ್ ದ ಟೋಟಲ್ ಚಾರ್ಜ್ ಅಂತ ಬರುತ್ತೆ ಅಲ್ವಾ. ಟೋಟಲ್ ಚಾರ್ಜ್ ಎಷ್ಟಿರುತ್ತೆ ಅದ್ರದ್ದು ಡಿವೈಡೆಡ್ ಬೈ ε ಮಾಡಿ. ಹಾಗಾದ್ರೆ ಈ ಲಾ ಅಪ್ಲೈ ಮಾಡ್ಲಿಕ್ಕೆ ನಾವು ಒಂದು ಸರ್ಫೇಸ್ ಅನ್ನ ತಗೋತೀವಿ. ದಟ್ ಸರ್ಫೇಸ್ ಇಸ್ ಕಾಲ್ಡ್ ಗಾಷಿಯನ್ ಸರ್ಫೇಸ್. ಸೊ ಗಾಸ್ ಲಾ ಅಪ್ಲೈ ಮಾಡ್ಲಿಕ್ಕೆ, in order to apply the Gauss law we use some surface that is called Gaussian surface ಅಂತ ಹೇಳ್ತಾರೆ. ಓಕೆನಾ? ಬಟ್ ನಿಮಗೆ ಡೆಫಿನೇಷನ್ ಏನೆಲ್ಲೂ ಕೇಳಲ್ಲ, ಗಾಷಿಯನ್ ಸರ್ಫೇಸ್ ಅಂತ ಡಿಫೈನ್ ಮಾಡಕ್ ಕೇಳಲ್ಲ. ನಿಮ್ಗೆ ಗೊತ್ತಿರ್ಲಿ ಯಾಕೆ ಅದನ್ನ ಯೂಸ್ ಮಾಡ್ತೀವಿ ನಾವು. ನೋಡಿ ಇನ್ನೊಂದೇನಂದ್ರೆ ಅದು ಯಾವ ಶೇಪರ್ ಆಗಿರ್ಬೋದು, ಯಾವ ಸೈಜರ್ ಆಗಿರ್ಬೋದು. ಓಕೆ, ದ ಸರ್ಫೇಸ್ ವಿಚ್ ಈಸ್ ಎನಿ ಶೇಪ್ ಆರ್ ಎನಿ ಸೈಜ್ ವಿ ಚೂಸ್, ನಾವು ಚೂಸ್ ಮಾಡ್ತಾ ಇದ್ದೀವಿ. ಅದು ಇದೇ ತರ ಇರ್ಬೇಕು ಅಂತ ಏನಿಲ್ಲ. ಸಮ್ಟೈಮ್ಸ್ ಅದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರ್ಬೋದು, ಈ ತರ ಸರ್ಫೇಸ್ ಹಿಂಗಾದ್ರೂ ಇರ್ಬೋದು, ಹಿಂಗೆ. ಓಕೆ, ಇದು ಕೂಡ ಗಾಷಿಯನ್ ಸರ್ಫೇಸ್. ಸರ್ಕಲ್ ಅಲ್ಲೇ ಇರ್ಬೋದು, ಇದು ಕೂಡ ಗಾಷಿಯನ್ ಸರ್ಫೇಸ್. ಓಕೆ, ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಇರ್ಬೋದು, ಸಿಲಿಂಡರ್ ಶೇಪ್ ಅಲ್ಲಿ ಬೇಕಾದ್ರೆ ಇರ್ಬೋದು, ಈ ತರಾನು ಇರ್ಬೋದು. ಇದನ್ನ ನಾವು ಡಾಟೆಡ್ ಅಲ್ಲಿ ಬರಿತೀವಲ್ಲ, ಇದನ್ನ ಗಾಷಿಯನ್ ಸರ್ಫೇಸ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಲಾನ ಅಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಒಂದು ರೆಫರೆನ್ಸ್ ಅಷ್ಟೇ. ಈಗ ನಾನು ಫ್ರೇಮ್ ಆಫ್ ರೆಫರೆನ್ಸ್ ಮಾಡುವಾಗ ಹೇಳಿದೆ, ಟೀಚರ್ ಎಲ್ಲಿದ್ದಾರೆ? ಕ್ಲಾಸ್ ರೂಮ್ ಅನ್ನೋದು ಇನ್ನೊಂದು ರೆಫರೆನ್ಸ್. ಅದು ಇದು ಅಷ್ಟೇ. ಚಾರ್ಜಸ್ ಎಲ್ಲಿದೆ? ಈ ಸಿಲಿಂಡರ್ ಒಳಗಡೆ ಒಂದು ಲೆಂತ್ ಅಲ್ಲಿ ಇದೆ ಚಾರ್ಜ್ ಅಂತ ಅನ್ಕೊಳ್ಳಿ. ಈಗ ಇಲ್ಲೊಂದು ಸಿಲಿಂಡರ್ ಇದೆ ಅಂತ ಅನ್ಕೊಳ್ಳಿ. ಇದು ಗಾಷಿಯನ್ ಸರ್ಫೇಸ್. ಒಳಗಡೆ ಒಂದು ಲೆಂತ್ ಅಲ್ಲಿ ಪೈಪ್ ಇದೆ, ಪೈಪ್ ಒಳಗಡೆ ಚಾರ್ಜಸ್ ಇದೆ. ಸೊ ಹಾಗಾದ್ರೆ ನಾವು ಇದನ್ನ ರೆಫರೆನ್ಸ್ಗೋಸ್ಕರ ನಾವೇನ್ ಮಾಡ್ತೀವಿ, ಈ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಅನ್ನ ತಗೋತೀವಿ, ಅಲ್ಲಿ ಲಾನ ಅಪ್ಲೈ ಮಾಡಿ. ಸೊ ವಿ ಶಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.